ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೈವ್ ಇನ್ಸ್ಟಾಗ್ರಾಮ್ V.9 Events India Institute ಪೇಜ್. ಸೊ ಲಾಸ್ಟ್ ತುಂಬ ದಿನಗಳಿಂದ ನಮ್ಮ ಸ್ಟೂಡೆಂಟ್ಸು ಏನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಾನು ತೋರಿಸೋಣ ಅಂತ ಈ ಲೈವ್ನ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಬನ್ನಿ, ಯಾವುದು ಕೂಡ ರಿಮೂವ್ ಮಾಡಿಲ್ಲ ಸೆಟಪ್ಪು. ಸೊ ನೀವು ನೋಡ್ಬೋದು, ನಾನು ಈ ಲೈವ್ ನಮ್ಮ ಇನ್ಸ್ಟಿಟ್ಯೂಟಿಂದಾನೇ ಲೈವ್ ಕೊಡ್ತಾ ಇದ್ದೀನಿ. ಸೀಸನ್ 7 ಸ್ಟೂಡೆಂಟ್ಸು ಏನೆಲ್ಲ ಮಾಡಿದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಯಾಕೆ ರಿಮೂವ್ ಮಾಡಿಲ್ಲ ಅಂತ ಅಂದರೆ, ನಮ್ಮ ಇನ್ಸ್ಟಿಟ್ಯೂಟ್ ಸ್ಪೇಸ್ ಬಂದು 5000 ಸ್ಕ್ವೇರ್ ಫೀಟಲ್ಲಿದೆ. ಸೊ ಸ್ಮಾಲ್ ಪ್ಲೇಸಲ್ಲಿ ಏನಾದರೂ ಇದ್ದಿದ್ರೆ ನಾವು ಇಮಿಡಿಯೇಟ್ ಒಂದು ಸೆಟಪ್ನ ರಿಮೂವ್ ಮಾಡಿ ಇನ್ನೊಂದು ಸೆಟಪ್ ಮಾಡಬೇಕಾಗಿತ್ತು. ಸೊ ಆ ಚಿಂತೆ ಏನಿಲ್ಲ, ಹಾಗಾಗಿ ಎಲ್ಲ ಸೆಟಪ್ ಹೀಗೆ ಇದೆ. ನೆಕ್ಸ್ಟ್ ಇವಾಗ ಮಾಡೋವಂಥ ಸೆಟಪ್ ಕೂಡ ಇದೇ ಥರ ಹೀಗೆ ಲೈವ್ ಇರುತ್ತೆ. ನಾಳೆ ಗ್ರಾಜ್ಯುಯೇಷನ್ ಡೇ ಇದೆ. ಸೊ ಹಾಗಾಗಿ ಯಾರಾದರೂ ನಮ್ಮ ವಾಟ್ಸಪ್ ಫ್ಯಾಮಿಲಿ ಮೆಂಬರ್ಸು, ಮತ್ತು ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಮೆಂಬರ್ಸು, ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸು, ಮತ್ತು ಫೇಸ್ಬುಕ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನೋಡ್ತಾ ಇದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು. ನಾಳೆ ಗ್ರಾಜ್ಯುಯೇಷನ್ ಡೇಲಿ ನಾಳೆ 4:15 ಸ್ಟಾರ್ಟ್ ಆಗುತ್ತೆ ಗ್ರಾಜ್ಯುಯೇಷನ್ ಡೇ. ನಮ್ಮ ಸ್ಟೂಡೆಂಟ್ ಮತ್ತು ಅವ್ರ ಪೇರೆಂಟ್ಸ್ ಅವ್ರ ಜೊತೆಗೆ ಬರ್ತಾರೆ. ಒಂದು ಪ್ರೊಫೆಷ್ನಲ್ ಕೋರ್ಸ್ನ ಮಾಡಿ ಸರ್ಟಿಫಿಕೇಷನ್ನ ತಗೊಂಡು ನೆಕ್ಸ್ಟ್ ಅವರು ಓನಾಗೂ ಮಾಡ್ತಾರೆ. ಕೆಲವೊಬ್ರು ಒಂದು ಕಡೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಮತ್ತೆ ಓನಾಗಿ ಮಾಡೋ ಪ್ಲಾನು ಇರುತ್ತೆ. ಎಲ್ಲ ನಮ್ಮ ಸ್ಟೂಡೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೊಂದು ಜನ ನನಗೆ ಕಾಲ್ ಮಾಡ್ತಾ ಇದ್ದೀರಾ, ಎಂಕ್ವೈರಿ ಮಾಡ್ತಾ ಇದ್ದೀರಾ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಮತ್ತು ನಮ್ಮ ನಂಬರ್ಗೂ ಕೂಡ. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಸರ್, ಹೇಗೆ ಕಲಿಬೇಕು, ಸೊ ಏನು ಇನ್ಫಾರ್ಮೇಶನ್ ಇರುತ್ತೆ, ಏನೆಲ್ಲ ಹೇಳ್ಕೊಡ್ತೀರಾ ಅನ್ನೋದು ಎಷ್ಟೊಂದು ಜನ ಕಾಲ್ ಮಾಡಿ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ 95% ನಾವು ಸೋಷಿಯಲ್ ಮೀಡಿಯಾದಲ್ಲೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ, ನಾವು ಏನೇನೆಲ್ಲ ಹೇಳ್ಕೊಡ್ತೀವಿ ಅಂತ. ನಿಮಗೆ ಒಂದೇ ಒಂದು ಡೌಟ್ ಮೇಜರ್ ಆಗಿ ಏನು ಬರುತ್ತೆ ಅಂದರೆ ಫೀಸ್ ಎಷ್ಟು ಅನ್ನೋದು. ಆ ಫೀಸ್ ಮಾತ್ರ ನಾವು ಇಲ್ಲಿ 1-to-1 ಬರ್ತಿರಲ್ಲ, ನಾನು ಅವಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. 3 ಪ್ಯಾಟ್ರನ್ ಕೋರ್ಸ್ ಇದೆ ನಮ್ಮ ಹತ್ರ. ಒಂದು 45 ಡೇಸ್ ಕೋರ್ಸು, ಒಂದು 45 ಡೇಸ್ ಪ್ಲಸ್ 1 ಮಂತ್ ಪೇಯ್ಡ್ ಇಂಟರ್ನ್ಶಿಪ್ ಇರುತ್ತೆ. ಪೇಯ್ಡ್ ಇಂಟರ್ನ್ಶಿಪ್ ಅಂದರೆ ನಾವೇ ನಿಮ್ಗೆ ಅಮೌಂಟ್ ಕೊಡ್ತೀವಿ. ಸೊ ಅದಾದ್ಮೇಲೆ 45 ಡೇಸ್ ಕೋರ್ಸು ಪ್ಲಸ್ 1 ಮಂತ್ ಪೇಯ್ಡ್ ಇಂಟರ್ನ್ಶಿಪ್ ಪ್ಲಸ್ 100% ಜಾಬ್ ಪ್ಲೇಸ್ಮೆಂಟು. ಜಾಬ್ ಪ್ಲೇಸ್ಮೆಂಟ್ ಎಲ್ಲಿ ಮಾಡ್ತೀವಿ ಅಂತಂದ್ರೆ ಸೀನಿಯರ್ ಮತ್ತೆ ಜೂನಿಯರ್ ಈವೆಂಟ್ ಆರ್ಗನೈಸರ್ಸ್ ಕಂಪನಿಗಳಿಗೆ ಮಾಡ್ತೀವಿ. ಮತ್ತೆ ಇನ್ನೊಂದು ಎಲ್ಲಿ ಮಾಡ್ತೀವಿ ಅಂದ್ರೆ ಈ ಪಾರ್ಟಿ ಹಾಲು, ರೆಸಾರ್ಟು, ವೆಡ್ಡಿಂಗ್ ವೆನ್ಯೂ, ಈವೆಂಟ್ ವೆನ್ಯೂ, ಚೌಟ್ರಿಗಳಿರುತ್ತಲ್ಲ ಅಲ್ಲಿ ನಾವು ಜಾಬ್ ಪ್ಲೇಸ್ಮೆಂಟ್ ಮಾಡ್ತೀವಿ. ಮತ್ತೆ 80% ಪ್ರಾಕ್ಟಿಕಲ್ ಇರುತ್ತೆ, 20% ಥಿಯರಿ. ಆ 20% ಥಿಯರಿ ಏನಿರುತ್ತೆ ಅಂತ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಬರ್ಡೇ ಆಗ್ಲಿ ಒಂದು ವೆಡ್ಡಿಂಗ್ ಆಗ್ಲಿ ನೀವು ಮಾಡಕ್ ಹೋಗ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀರಾ ಗೊತ್ತಾ, ನಾವು ಈ ತರ ಆರ್ಗನೈಸ್ ಮಾಡ್ತೀವಿ ಅಂತ. ಅದು ಕೂಡ ಪ್ರಾಕ್ಟಿಕಲ್ಗೆನೆ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೋಸ್ಟ್ ಮ್ಯಾಕ್ಸಿಮಮ್ ಪ್ರಾಕ್ಟಿಕಲ್ ವರ್ಕ್ಗಳು ಜಾಸ್ತಿ ಇರುತ್ತೆ ನಿಮ್ಗೆ ಅಂತಾನೆ ಹೇಳ್ಬೋದು. ನೋಡಿ, ಈ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲರೂ ಮಾಡ್ತಿರೋ ಅಂಥದ್ದು ವರ್ಕ್ ಇದು. ನಾಳೆ ಗ್ರಾಜ್ಯುಯೇಷನ್ ಡೇಗೆ ಇನ್ನೇನು ಇವತ್ತು ಈವ್ನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ವರ್ಕು. ಸೊ ಇದೆಲ್ಲ ಏನು ಕ್ಲೀನ್ ಯಾಕೆ ಮಾಡಿಲ್ಲ ಅಂತ ಅಂದ್ರೆ, ಒಂದು ರೀಸನ್ ಏನು ಅಂದ್ರೆ, ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಕ್ಲಾಸ್ ಮಾಡ್ತೀವಿ ನಾವು. ಎಕ್ಸಾಂಪಲ್ ನೋಡಿ, ಇದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಇದೆಲ್ಲ ಅವ್ರವ್ರು ವೇರ್ ಹೌಸ್, ಒಬ್ಬೊಬ್ರು ಸ್ಟೂಡೆಂಟ್ ಗೋಡನ್ಗಳಿದು. ನೀವು ಇವೆಂಟ್ ಮಾಡಾದ್ಮೇಲೆ ನೆಕ್ಸ್ಟ್ 1-2 ಐಟಮ್ ಏನಾದ್ರು ಇತ್ತು ಅಂತಂದ್ರೆ ನೀವು ಮನೇಲಿ ಇಟ್ಕೊಂತೀರಾ, ಇಲ್ಲ ನಿಮ್ದೇ ಒಂದು ಸ್ಟೋರ್ ರೂಮ್ ಇರುತ್ತೆ ಅಲ್ಲಿ ಇಟ್ಕೊಂತೀರಾ. ಜಾಸ್ತಿ ಮೆಟೀರಿಯಲ್ಸ್ ಬರ್ತಾ ಇದ್ದಂಗೆ ನೀವೇನ್ ಮಾಡ್ತೀರಾ, ಗೋಡನ್ ಮಾಡ್ತೀರಲ್ವಾ. ಆ ಗೋಡನ್ ಹೆಂಗ್ ಮಾಡ್ಬೇಕು ಅನ್ನೋದ್ನು, ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನೋದ್ನು ಹೇಳ್ಕೊಡ್ತೀವಿ. ನಮ್ಮ ಸೀನಿಯರ್ಸ್ಗೆ ನಾನು ಈ ವಿಡಿಯೋ ಮುಖಾಂತರ ಒಂದು ಹೇಳ್ಬೇಕು, ನೀವು ಟೀಮ್ ಮಾಡಬೇಕು ಅಂತ ಅನ್ಕೊಂತಾ ಇರ್ತೀರಾ. ಈಗ ಪ್ರೆಸೆಂಟ್ ಅಲ್ಲಿ ಏನು ಅಂತ ಅಂದ್ರೆ, ಎಷ್ಟೊಂದ್ ಜನ
ಗೊತ್ತಿಲ್ದಿರೋರ್ನ ಅಪಾಯಿಂಟ್ ಮಾಡ್ಕೊಂತೀವಿ, ಕರೆಕ್ಟಾ? ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಒಂದು 2 ಮಂತ್ 3 ಮಂತ್ ಇರ್ತಾರೆ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ನಾನ್ ನಿಮ್ಗೊಂದು ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇತ್ತು ಅಂದ್ರೆ, ಇಲ್ಲ ನಿಮ್ಗೆ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಯಾರಾದ್ರೂ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ನಂಬಿಕೆ ಇರೋರು ಯಾರಾದ್ರೂ ಇತ್ತು ಅಂತ ಅಂದ್ರೆ ಅವ್ರಿಗೆ ನಮ್ ಇನ್ಸ್ಟಿಟ್ಯೂಟ್ ಕಳಿಸಿ, ನಾವೆಲ್ಲ ಟೀಚ್ ಮಾಡಿ ಅವ್ರನ್ನ ರೆಡಿ ಮಾಡಿ ಕಳಿಸ್ತೀವಿ. ನಿಮ್ ಕಂಪನಿನ ನೀಟಾಗಿ ಅವರು ಒಂದು ಪ್ರೊಫೆಷನಲ್ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ನೋಡಿ, ಇದು ಎಲ್ಲ ಬಲೂನ್ ವರ್ಕ್ ಮಾಡಿರೋದು ಇನ್ನ ತುಂಬಾ ರಾಶಿ ರಾಶಿ ಇತ್ತು, ಹಿಂಗೆ ಬಿಟ್ಟಿದ್ವಿ. ಆ ಕ್ಲೀನ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡುವಂಥದ್ದು. ನೋಡಿ, ಒಂದು 2 days ಆಯ್ತು, ಇದು ಸ್ವಲ್ಪ ಒಣಗ್ತಾ ಬರ್ತಿದೆ. ಸೊ ಇದು ಹಂಗೆ ರಿಮೂವ್ ಮಾಡಿಲ್ಲ. ಸೊ ಕೆಲವೊಂದು ಟೈಮ್ ಯಾವ್ದಾದ್ರು ಒಂದು ಪಾರ್ಟಿ ಹಾಲಲ್ಲಿ ನಾವು ಈವೆಂಟ್ ಮಾಡಿರ್ತೀವಿ, ಮಾರ್ನಿಂಗ್ ಮಾಡಿರ್ತೀವಿ, ಮತ್ತೆ ಈವ್ನಿಂಗ್ ರಿಮೂವ್ ಮಾಡಕ್ಕೆ ಅಂತ ಹೋಗ್ತೀವಿ, ಎಲ್ಲೋ ಬೇರೆ ಒಂದು ಸೆಟಪ್ ಇರುತ್ತೆ, ರಿಮೂವ್ ಮಾಡಿರಲ್ಲ. ಕೆಲವೊಂದು ಟೈಮು ಈವ್ನಿಂಗ್ ಈವೆಂಟ್ ಇರುತ್ತೆ, ಮಾರ್ನಿಂಗ್ ಮಾಡೋಣ ಬಿಡು ಅಂತ ಅನ್ಕೊಂತೀವಿ. ಬಟ್ ಮಾರ್ನಿಂಗ್ಗೆ ಒಂದು 8 o'clock 9 o'clock ಯಾರಾದ್ರೂ ಕ್ಲೈಂಟ್ ಬಂದ್ಬಿಟ್ರೆ ಪಾರ್ಟಿ ಅಲ್ಲಿ ನೋಡಕ್ಕೆ, ಅದು ನೀಟಾಗಿ ಕ್ಲೀನ್ ಆಗಿಲ್ಲ ಅಂದ್ರೆ ಅವ್ರಿಗೊಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗಲ್ವಾ ಸ್ನೇಹಿತರೆ? ಅದನ್ನೆಲ್ಲ ಇಲ್ಲಿ ಹೇಳ್ಕೊಡುವಂತ ಇನ್ಸ್ಟಿಟ್ಯೂಟ್ ನಮ್ದು. ನೀವು ಏನ್ ವಿಡಿಯೋದಲ್ಲಿ ನೋಡ್ತೀರಾ ಅಷ್ಟ್ ಮಾತ್ರ ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಕೋಚಿಂಗ್. ಆಮೇಲೆ ಮಾರ್ಕೆಟ್ಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೇಳ್ಕೊಡ್ತಾ ಇದೀವಿ. ನನ್ಗೆ ಇನ್ನೊಂದೇನ್ ಗೊತ್ತಾ, ನನ್ಗಿನ್ನ ಖುಷಿ ಸಿಗ್ತಾ ಇಲ್ಲ. ಏನ್ ಖುಷಿ ಸಿಗ್ತಾ ಇಲ್ಲ ಅಂತ ಅಂದ್ರೆ, ನನ್ ತುಂಬಾ ವಿಷಯಗಳು ಗೊತ್ತು. ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಮಾರ್ಕೆಟಿಂಗ್ ಅಲ್ಲಿ, ಹಾಸ್ಪಿಟಾಲಿಟಿಲಿ ನನ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಇದೆ, ತುಂಬಾ ವಿಷಯಗಳು ಗೊತ್ತಿದೆ. ಬಟ್ ಇನ್ನ ಕಲಿಬೇಕು, ಇನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಕೊಂತೀನಿ. ಬಟ್ ಇನ್ನ ಸಿಗ್ಬೇಕು ಏನೋ ಜನಗಳು, ಆ ಕಂಟೆಂಟ್ ನ ಕನ್ಸ್ಯೂಮ್ ಮಾಡುವಂತ ಸ್ಟೂಡೆಂಟ್ಗಳಾಗಿರ್ಬೋದು, ಮತ್ತೆ ಆರ್ಗನೈಸರ್ಸ್ ಆಗಿರ್ಬೋದು, ಇವರೆಲ್ಲ ಸಿಗ್ಬೇಕು. ನಾನು ಇನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ವಿಷಯಗಳು. ಇನ್ನೇನು ಅಪ್ಕಮಿಂಗ್ ಡೇಸ್ ಅಲ್ಲಿ ಪಾಡ್ಕಾಸ್ಟ್ ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಇನ್ನೊಂದು ನಿಮ್ಗೆ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಸದ್ಯದಲ್ಲೇ ನಾನು ಈವೆಂಟ್ ವ್ಲಾಗ್ ಎಲ್ಲ ಮಾಡಕ್ ಬರ್ತೀನಿ. ವೆಡ್ಡಿಂಗು, ದೊಡ್ಡ ದೊಡ್ಡ ಮ್ಯೂಸಿಕ್ ಕಾನ್ಸರ್ಟ್ಸ್ಗಳನ್ನೆಲ್ಲ ನಾನು ವ್ಲಾಗ್ ಮಾಡ್ತೀನಿ. ಅದ್ರಲ್ಲೂ ಕೂಡ ನೀವು ಈವೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ನ ತಿಳ್ಕೊಬಹುದು ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ, ಲೈವ್ ನೋಡ್ತಾ ಇದ್ದೀರಾ, ನಾನು ಹೇಳ್ತಾ ಇರೋಂಥ ಇನ್ಫಾರ್ಮೇಶನ್, ಕಾನ್ಸೆಪ್ಟು, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋಂಥ ರೀತಿ, ಎಲ್ಲರೂ ಒಂದು ಗುಡ್ ಲಕ್ ಅಂತ ಕಮೆಂಟ್ ಮಾಡೋಕ್ಕಾಗತ್ತಾ ಎಲ್ಲರೂ? ಆಮೇಲೆ ಒಂದು ವಿಷಯ ಹೇಳಲೇಬೇಕು ನಿಮಗೆ, ಏನು ಅಂತ ಅಂದ್ರೆ, ಈವೆಂಟ್ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಸ್ನೇಹಿತರೆ. ಯಾರು ಕೂಡ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ, ಕೆಲವರು ನಮಗೆ ಕಾಂಪಿಟೇಟರ್ ಆಗ್ಬಿಟ್ಟು ಬಂದ್ಬಿಟ್ರೆ ಅನ್ನೋದು ಒಂದು ಮೈಂಡಲ್ಲಿದೆ. ಇನ್ನು ಕೆಲವರು ಯಾಕೆ ಹೇಳಬೇಕು, ನಾವು ಮಾಡ್ತಾ ಇದೀವಲ್ವಾ, ನಾವೇ ಮಾಡ್ಕೊಂಡು ನಾವೇ ದುಡ್ಡು ಮಾಡೋಣ, ಹೆಸರು ಮಾಡೋಣ ಅಂತ. ಈ ಫೀಲ್ಡಲ್ಲಿ ಎಷ್ಟೇ ಜನ ಹೊಸಬ್ರು ಬಂದ್ರು ಕೆಲಸ ಇದೆ. ನಮ್ಮ ಸೀನಿಯರ್ಸ್ಗೆ ಸಪೋರ್ಟ್ ಮಾಡೋಕ್ಕೆ ಟೀಮ್ಗಳು ತುಂಬ ಬೇಕು. ಸೊ ಹಾಗಾಗಿ ನಾನು ಇನ್ಸ್ಟಿಟ್ಯೂಟ್ ಮಾಡಿರೋಂಥದ್ದು. ಇದು 3ನೇ ವರ್ಷ. 2023 ನಾನು ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಿಟ್ಯೂಟು. 1 ವರ್ಷ ನಾನು ಏನು ಬ್ಯಾಚಸ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಯಾಕೆ ಮಾಡಲಿಲ್ಲ ಅಂದರೆ, ಕಸ್ಟಮರ್ ಬಿಹೇವಿಯರು ಮತ್ತೆ ನಮ್ಮ ಸೀನಿಯರ್ಸ್ನ ಕೇಳಿದೆ, ಮತ್ತೆ ಆಡಿಯನ್ಸ್ನ ಫೀಡ್ಬ್ಯಾಕ್ ತಿಳ್ಕೊತಾ ಇದ್ದೆ. ಮತ್ತೆ ಇದು ಇನ್ಸ್ಟಿಟ್ಯೂಟ್ ಮಾಡ್ತಿರೋದು ತುಂಬಾ ನೀಡ್ ಇದೆಯಾ ಈ ಫೀಲ್ಡ್ಗೆ ಅಂತ ಎಲ್ಲ ನಾನು ಅನಲೈಸ್ ಮಾಡಕ್ಕೆ 1 ವರ್ಷ ತಗೊಂಡೆ. ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಥಿಂಕ್ ಮಾಡಿ ಲಾಂಚ್ ಮಾಡೋದೇ ಬೇರೆ, ಬಟ್ ಅದು ಪ್ರಾಕ್ಟಿಕಲ್ ಬಂದಾಗ ಅದು ರಿಸಲ್ಟೇ ಬೇರೆ. ಅದಾದ್ಮೇಲೆ 2024 ಇಂದ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ ಈ ಬ್ಯಾಚ್ 7th ಬ್ಯಾಚ್ ಆಗಿ ಪಾಸ್ಔಟ್ ಆಗಿ ಹೋಗ್ತಾ ಇದ್ದಾರೆ. ಸೀಸನ್ 8 ಸ್ಟಾರ್ಟ್ ಆಗುತ್ತೆ, ಜನವರಿ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಎಷ್ಟೊಂದು ಜನ ಅಡ್ಮಿಷನ್ ಆಗಿದ್ದಾರೆ. ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂದ್ರೆ, ಒಂದು ರೈಟ್ ಇನ್ಸ್ಟಿಟ್ಯೂಟ್ ಏನಾದ್ರೂ ಹುಡುಕ್ತಾ ಇದ್ರೆ ಬ್ಯಾಂಗ್ಳೂರಲ್ಲಿ v.in ಈವೆಂಟ್ಸ್ ನ ಚೂಸ್ ಮಾಡಿ. ಚಾಟ್ ಜಿಪಿಟಿಗೂ ಕೇಳಿ ಬೆಸ್ಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ ಅಂತ. ಚಾಟ್ ಜಿಪಿಟಿನೂ ಹೇಳುತ್ತೆ v.in ಈವೆಂಟ್ಸ್ ಅಂತ. ಗೂಗಲ್ ಅಲ್ಲಿ ಹುಡುಕಿ ಸರ್ಚ್ ಮಾಡಿ. ಗೂಗಲ್ ರೇಟ್ ಬಂದು 5 ಇದೆ. ಗೂಗಲ್ ಅವರು ಇಷ್ಟಪಟ್ಬಿಟ್ಟಿದ್ದಾರೆ ನಮ್ಮ ಸರ್ವಿಸು, ನಮ್ಮ ಸ್ಟೂಡೆಂಟು ಅಷ್ಟೇ.
ತುಂಬಾ ಎಂಕ್ವೈರಿ ಬರ್ತಾ ಇದೆ. ಸೆಲೆಕ್ಟ್ ಮಾಡಿ ಓನ್ಲಿ 10 ಅಡ್ಮಿಷನ್ ಮಾತ್ರ ತಗೊಳ್ಳೋದು ಸ್ನೇಹಿತರೆ. ಬನ್ನಿ, ನಾನು ಒಂದು ನಮ್ಮ ಇನ್ಸ್ಟಿಟ್ಯೂಟ್ನ ನೋಡಿ, ನಮ್ಮ ಸ್ಟೂಡೆಂಟ್ ಎಷ್ಟು ಡಿಸಿಪ್ಲಿನ್ ಆಗಿದ್ದಾರೆ. ಇಲ್ಲಿಂದನೂ ಡಿಸಿಪ್ಲಿನು. ಇದು ಎಂಟ್ರಿ ನಮ್ಮ ಇನ್ಸ್ಟಿಟ್ಯೂಟು. ಇದು ರೈಟ್ ಸೈಡು ಫುಲ್ ಅಲ್ಲಿವರೆಗೂ ಇದೆ, ಎಂಡ್ವರೆಗೂ ಇದೆಲ್ಲ ನೋಡ್ತಾ ಇರ್ಬೋದು. ಸ್ಟೇಜ್ ಆಮೇಲೆ ತೋರಿಸ್ತೀನಿ. ಇದು ಈ ಕಡೆ ಬರುತ್ತೆ ಹಿಂಗೆ. ಸೊ ಇದು ಬ್ಯಾನರ್ ಇದೆಯಲ್ಲ, ಲೋಗೋ ಬ್ಯಾನರು, ಇದ್ರ ಬ್ಯಾಕ್ ಸೈಡ್ ಕೂಡ ಇದೆ, ತೋರಿಸ್ತೀನಿ. ಸೊ ಹೀಗೆ ಬಂದ್ರೆ ಯಾರಾದ್ರೂ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಬ್ಲಾಗರ್ಸ್ ಇದ್ರೆ, ಕಂಟೆಂಟ್ ಕ್ರಿಯೇಟರ್ ಇದ್ರೆ ನಮ್ ಜೊತೆ ಕೊಲಾಬ್ರೇಟ್ ಆಗ್ಬೋದು. ನಾವು ನಿಮ್ಗೆ ಪೇ ಮಾಡ್ತೀವಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ, ಮತ್ತೆ ನಿಮಗೂ ಕೂಡ ಪ್ಲಾಟ್ಫಾರ್ಮ್ಗಳನ್ನ ಮಾಡ್ಕೊಡ್ತೀವಿ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡಕ್ಕೆ. ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಯಾರಾದ್ರೂ ರೆಫರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. 2026 ಅಲ್ಲಿ ಸಿಕ್ಕಾಪಟ್ಟೆ ಮಾರ್ಕೆಟ್ ವೈಡ್ ಆಗಿದೆ ಅಂತ ಹೇಳ್ಬೋದು. ಇದು ಸ್ಟೇಜ್. ಈ ಸ್ಟೇಜ್ ಫೀಲ್ ಏನಕ್ಕೆ ಅಂದ್ರೆ, ಯಾವುದೇ ಒಂದು ಈವೆಂಟ್ ಮಾಡ್ಬೇಕಂದ್ರೆ ಒಂದು ಸ್ಟೇಜ್ ಮೇಲೆ ಅಲ್ವಾ ಡೆಕೋರೇಟ್ ಮಾಡೋದು. ಹಾಗಾಗಿ ಆ ಕಡೆ ರೈಟು ಮತ್ತೆ ಲೆಫ್ಟು 2 ರೂಮ್ ಇದೆ, ಬ್ರೈಡ್ ಅಂಡ್ ಗ್ರೂಮ್ ತರ. ಅಲ್ಲಿ ನಾವ್ ಏನ್ ಯೂಸ್ ಮಾಡಿದೀವಿ, ಎಲ್ಲ ಈವೆಂಟ್ಗಳು ಮಾಡೋಂತ ಮೆಟೀರಿಯಲ್ಸ್ ಇದೆ. ಅದನ್ನ ತಗೊಂಡ್ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್. ಸೊ ಇದಾದ್ಮೇಲೆ ಈ ಬ್ಯಾನರ್ ಅಂದೆ ಅಲ್ವಾ, ಈ ಬ್ಯಾನರ್ ಇಂದ ನಮ್ದು ಪ್ರೈವೇಟ್ ಥಿಯೇಟರ್ ಬರ್ತಿದೆ. ಈ ಬ್ಯಾಚೆ ನಾವು ಲಾಂಚ್ ಮಾಡೋಣ ಅನ್ಕೊಂಡ್ವಿ, ಬಟ್ ಆಗಿಲ್ಲ ಈವೆಂಟ್ಸ್ಗಳು ಇರೋದ್ರಿಂದ. ಇದು ಕೆಫೆಟೇರಿಯಾ ಸ್ನೇಹಿತರೆ. ಸೊ ಇಲ್ಲಿ ವಾಶ್ರೂಮ್ ಇದೆ 4, ಅಲ್ಲೂ ಕೂಡ 2 ಇದೆ. ಮೇಲ್ಗೆ ಫಿಮೇಲ್ಗೆ ಸಪ್ರೇಟ್ ಇದೆ. ಇದು ನೋಡ್ತಾ ಇದ್ದೀರಲ್ವಾ, ಇದು ಪ್ರೈವೇಟ್ ಥಿಯೇಟರ್. ಇವಾಗ ಸೀಸನ್ 8 ಸ್ಟಾರ್ಟ್ ಆಗುತ್ತಲ್ಲ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಈಗ. ಮತ್ತೆ ಹಳಬ್ರು ಸ್ಟೂಡೆಂಟ್ ಇದ್ದಾರಲ್ಲ, ಅವರು ಬಂದು ಕೂಡ ಇಲ್ಲಿ ವರ್ಕ್ ಮಾಡ್ಕೊಂಡು ಅರ್ನ್ ಮಾಡ್ಬೋದು. ನೋಡಿ, ಇದು ಪ್ರೈವೇಟ್ ಥಿಯೇಟರ್. ನೋಡೋಣ, ಆದಷ್ಟು ಬೇಗ ಫಿನಿಶಿಂಗ್ ಮಾಡ್ತೀವಿ. ನೀವು ಈ ಸರ್ವಿಸ್ನ ತಗೋಬಹುದು ಸ್ನೇಹಿತರೆ. ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾರೆ, ಅವರು ಕೂಡ ಬಂದು ಯುಟಿಲೈಸ್ ಮಾಡ್ಕೋಬಹುದು ಈ ಆಪರ್ಚುನಿಟಿನ. ಇವರು ಪಾಸ್ಔಟ್ ಆಗಿ ಹೋದ್ಮೇಲೂ ಕೂಡ ಬಿಸ್ನೆಸ್ ಮಾಡ್ಬೋದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ತಗೊಂಡೋಗಿ ರೆಂಟ್ಔಟ್ ತಗೊಂಡೋಗು ಬಿಸ್ನೆಸ್ ಮಾಡ್ಬೋದು. ಕೆಲವೊಂದು ದೊಡ್ಡ ದೊಡ್ಡ ಈವೆಂಟ್ಸ್ ಏನಾದ್ರು ಬಂತು ಅಂದ್ರೆ, ಪ್ರೊಡಕ್ಷನ್ ಸಪೋರ್ಟ್ ಏನಾದ್ರು ಬೇಕಂದ್ರೆ ಅದನ್ನು ಕೂಡ ಮಾಡ್ತೀವಿ. 2 ವಿಂಗ್ ಇದೆ ನಮ್ದು. ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಬರ್ಡೇ ಇಂದ ಹಿಡಿದು ವೆಡ್ಡಿಂಗ್ ವರ್ಗೂ ಮಾಡ್ತೀವಿ. ಸೊ ನಿಮ್ಗೆ ಏನಾದ್ರು ಈವೆಂಟ್ ಮಾಡಬೇಕು ಅಂತ ಅಂದ್ರೆ ನೀವು ನಮ್ಮನ್ನ ಚೂಸ್ ಮಾಡ್ಬೋದು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀರಾ ನೀವು. ಅದಾದ್ಮೇಲೆ ನೀವೇನಾದ್ರೂ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂದ್ರೆ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ಬೋದು. ಮತ್ತೆ ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಮಾರ್ಕೆಟಿಂಗ್ ಏನಕ್ಕೆ ಮಾಡ್ತೀವಿ ಅಂದ್ರೆ, B2B ಬಿಸ್ನೆಸ್ಗೆ ಜಾಸ್ತಿ ಮಾರ್ಕೆಟಿಂಗ್ ಮಾಡೋದು ನಾವು. ಅಂದ್ರೆ ನೀವು ಒಂದು ಈವೆಂಟ್ ವೆನ್ಯೂ ಓನರ್ ಅಂತ ಅನ್ಕೊಳ್ಳಿ, ನಿಮ್ಮ ಹತ್ರ ಒಂದು ವೆನ್ಯೂ ಇದೆ, ನಾನು ಈವೆಂಟ್ ಮ್ಯಾನೇಜ್ಮೆಂಟ್. ಸೊ ನಿಮ್ ವೆನ್ಯೂಗೆ ನಾವೇ ಕ್ಲೈಂಟ್ ನ ಕರ್ಕೊಂಡ್ ಬಂದು, ನಾವೇ ದುಡ್ಡು ಕೊಟ್ಟು, ನಾವೇ ಕೆಲಸ ಮಾಡಿ, ನಾವೇ ಫಿನಿಶ್ ಮಾಡಿ ನಿಮ್ಗೆ ಕೊಟ್ಬಿಟ್ಟು ಹೋಗ್ತೀವಿ. ಆ ತರ ಈವೆಂಟ್ ಆರ್ಗನೈಸರ್. ಜೊತೆಗೆ ಮಾರ್ಕೆಟಿಂಗ್ ಮಾಡೋದು, ನಿಮ್ ವೆನ್ಯೂಗಳನ್ನ ನಾವು ಪಬ್ಲಿಸಿಟಿ ಮಾಡ್ತೀವಿ. ಆನ್ಲೈನ್ ಮತ್ತೆ ಆಫ್ಲೈನ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಮಾಡಿ ಪಬ್ಲಿಸಿಟಿ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ಕನೆಕ್ಟ್ ಆಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಮೈಕ್ ಇತ್ತಲ್ಲ ಇಲ್ಲಿ ಮೇಡಮ್, ನನ್ನ ಕೈಗೆ ಕೊಟ್ರಾ? ಎಸ್, ನೋಡ್ತಾ ಇದ್ದೀರಾ ಇಲ್ಲಿ. ನನ್ನ ಎಲ್ಲ ಬೆಡ್ರೂಮ್ ಸೆಟಪ್ ಹೇಗಿತ್ತು? ನೆನ್ನೆ ಎಲ್ಲ ಬೆಡ್ರೂಮ್ ಸೆಟಪ್ ಹೇಗಿತ್ತು ರಂಜಿತಾ ಮ್ಯಾಮ್? ಹೇಗೆಲ್ಲ ಪ್ಲಾನ್ ಆಗಿತ್ತು ಮೇಡಮ್? ಹೇಗಿತ್ತು ನೆನ್ನೆ ವರ್ಕ್ ಎಲ್ಲ? ಸಪ್ನಾ ಮೇಡಮ್ ಹೇಗಿತ್ತು ನೆನ್ನೆ ವರ್ಕ್ ಎಲ್ಲ? ಕುತ್ಕೊಂಡೆ ಮಾತಾಡಿ. ತುಂಬಾ ಚೆನ್ನಾಗಿತ್ತು ಸರ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಬೆಡ್ರೂಮ್ ಸೆಟಪ್ ಫಸ್ಟ್ ಟೈಮ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಅರೇಂಜ್ಮೆಂಟ್ ಮಾಡಿರೋದಾಗಿರ್ಬೋದು, ಅಲ್ಲಿ ಸೆಟಪ್ ಹಾಕಿರೋದಾಗಿರ್ಬೋದು, ಬೆಡ್ ಡೆಕೋರೇಷನ್ ಮಾಡಿರೋದಾಗಿರ್ಬೋದು, ಅಲ್ಲಿ ಬಂಚಸ್ ಹಾಕಿರ್ಬೋದಾಗಿರೋದು, ಆಮೇಲೆ ಅಲ್ಲೆಲ್ಲ ಇಟ್ಟಿರೋ ಫ್ರೂಟ್ಸ್ ಅದು ಇದು ಎಲ್ಲ, ಎಂಟ್ರೆನ್ಸ್ ಯಾವ ತರ ಬರುತ್ತೆ ಪಾತ್ವೆ ಎಲ್ಲ ಅಂತ ಸೆಟ್ ಮಾಡಿರೋದಾಗಿರ್ಬೋದು, ಮಿರರ್ ಹತ್ರ ಇಟ್ಟಿರೋ ಬೌಲ್ ಆಗ್ಲಿ, ಕ್ಯಾಂಡಲ್ ಆಗ್ಲಿ, ಅಥವಾ ಫ್ಲವರ್ ಅರೇಂಜ್ಮೆಂಟ್ ಆಗ್ಲಿ, ತುಂಬಾ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್. ಲರ್ನಿಂಗ್ ಪ್ರೋಸೆಸ್ ಚೆನ್ನಾಗಿದ್ಯಾ ಪ್ರಾಕ್ಟಿಕಲ್ ಆಗಿ? ಹಾ, ಚೆನ್ನಾಗಿದೆ ಸರ್. ಏನಾದ್ರೂ ಹರಿಬರಿ ತರ ಸುಮ್ನೆ ಏನೋ ಒಂದ್ ಹೇಳ್ಕೊಡ್ಬೇಕು ಅನ್ನೋ ತರ ಹೇಳ್ಕೊಡ್ತಿದೀವಾ? ಇಲ್ಲ
ಇಲ್ಲ ಸರ್, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಗುಡ್. ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮತ್ತೆ ಈ ಸೆಟಪ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಸರ್. ಹಳದಿದ್ದು ಮತ್ತೆ ಬೇಬಿ ಶವರ್ದು ಎಲ್ಲಾನು ಮಾಡ್ತಾ ಇದ್ದೀರಲ್ಲ? ಜಸ್ಟ್ ಫಂಕ್ಷನ್ ಅಲ್ಲಿ ನೋಡಿದೀವಿ ಸರ್, ಅರೇಂಜ್ಮೆಂಟ್ ಯಾವತ್ತೂ ಮಾಡಿರ್ಲಿಲ್ಲ. ಇವಾಗ ನಾವೇ ಮಾಡ್ತಾ ಇದೀವಿ, ಚೆನ್ನಾಗಿ ಅನಿಸ್ತಾ ಇದೆ ಸರ್. ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಅಥವಾ ಅದು ಫ್ರೇಮ್ ಅಲ್ಲಿ ನಾವು ಡೆಕೋರ್ ಮಾಡಿರೋದಾಗಿರ್ಬೋದು, ಯಾವ ತರ ಸೆಟ್ ಮಾಡಿ ಯಾವ ತರ ಟೈ ಮಾಡ್ಬೇಕು ಅನ್ನೋದಾಗಿರ್ಬೋದು, ಫ್ರೇಮ್ಗಳನ್ನ ಯಾವ ತರ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಆಮೇಲೆ ಅದು ಗ್ರೀನ್ ಮ್ಯಾಟ್ಗಳನ್ನ ಯಾವ ತರ ಹಾಕೋಬೇಕು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ. ಈಗ ಹೂವ ಪೋಣಿಸೋದೆಲ್ಲ ಬೇಕಾ ಮೇಡಮ್? ನಾವೆಲ್ಲ ಇದೆಲ್ಲ ಯೂಸ್ ಆಗುತ್ತಾ ನಿಮ್ಗೆ? ಯೂಸ್ ಆಗುತ್ತೆ ಸರ್, ಯಾಕಂದ್ರೆ ಈಗ ಅಲ್ಲಿ ನೋಡಿ ಸರ್, ಇವಾಗ ಕಮ್ಮಿ ಬಿದ್ದಿದೆ ಫ್ರೇಮ್ಗೆ. ನಮ್ಗೆ ಹೂವು ಪೋಣಿಸೋದಿತ್ತಂದ್ರೆ ನಾವು ಬೇಗ ಪೋಣಿಸ್ಕೊಂಡು ನಾವು ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ ಈಸಿ ಆಗುತ್ತೆ ಸರ್. ಗೊತ್ತಿಲ್ಲ ಅಂದ್ರೆ ಮತ್ತೆ ಬೇರೆಯವ್ರ ಹತ್ರ ಡಿಪೆಂಡ್ ಆಗ್ಬೇಕಾಗುತ್ತೆ ಸರ್. ಸೊ ನಾವು ಕಲ್ತ್ಕೊಂಡಾಗ ನಾವು ಪ್ರತಿಯೊಂದು ಸೆಟಪ್ ಮಾಡಕ್ಕೆ ನಾವೇ ಅದನ್ನ ಅರೇಂಜ್ಮೆಂಟ್ ಮಾಡ್ಕೊಂಡು ಸೆಟ್ ಮಾಡಕ್ಕೆ ಈಸಿ ಆಗುತ್ತೆ ಸರ್. ನೆಕ್ಸ್ಟ್ ಬ್ಯಾಚ್ ಬರೋರ್ಗೆ ಸೀಸನ್ 8 ಜನವರಿ ಬ್ಯಾಚ್ ಅವ್ರಿಗೆ ಏನ್ ಹೇಳ್ತೀರಾ ಸರ್? ಅವರು ಒಂದು ಏಮ್ ಇಟ್ಕೊಂಡೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಇಂಟ್ರೆಸ್ಟ್ ಇಟ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಅವರಿಗೆ ಈ ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವರಿಗೆ ನಾಲೆಜ್ಗಿಂತ ಅವ್ರಿಗೆ ಆಸಕ್ತಿ ಇರಬೇಕು ಸರ್. ನಾನು ಕಲ್ತ್ಕೊಂಡು ಫ್ಯೂಚರಲ್ಲಿ ನಾನು ಗ್ರೋ ಆಗ್ಬೇಕು ಅನ್ನೋದೊಂದು ಅವ್ರ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಬೇಗನೂ ಕಲ್ತ್ಕೊತಾರೆ, ತುಂಬಾನೇ ಯೂಸ್ ಆಗುತ್ತೆ ಸರ್. ಗುಡ್, ಥ್ಯಾಂಕ್ ಯು ಸರ್. ರಂಜಿತಾ ಮೇಡಮ್, ಹೇಗಿದೆ ಎಕ್ಸ್ಪೀರಿಯನ್ಸ್? ಆಸ್ ಎ ಹೋಮ್ ಮೇಕರ್ ಆಗಿ ನೀವು ತುಂಬಾ ಸ್ವಲ್ಪ ಲೇಟ್ ಆಗುತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕೆ, ಲೇಟ್ ಆಗಿ ಹೋಗ್ತಾ ಇರ್ತೀರಾ. ಮನೇಲೆಲ್ಲ ಹೇಗ್ ಸಪೋರ್ಟ್ ಇದೆ ಸರ್? ಲೇಟ್ ಹಾಗೆ ಕೈಯಲ್ಲಿ ಇಟ್ಕೊಂಡು ಮಾತಾಡಿ. ಸರ್, ಲೇಟ್ ಆಗುತ್ತೆ ಅನ್ನೋದಕ್ಕಿಂತ ನಾವು ಕಲಿಯೋದು ಇಂಪಾರ್ಟೆಂಟ್ ಅಂತ ಮನೇಲಿ ಸಪೋರ್ಟ್ ಮಾಡ್ತಾರೆ ಸರ್. ಯಾಕಂದ್ರೆ ನಾವು ಕಲಿಯೋ ಟೈಮಲ್ಲಿ ಮಾತ್ರ ಕಲಿಯಕ್ಕಾಗತ್ತೆ, ಮನೆ ಕೆಲಸ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಈಗ ನಮಗೆ ಕಲಿಯಕ್ ಅವಕಾಶ ಇರುವಾಗ ನಾವು ಅದನ್ನ ಯೂಸ್ ಮಾಡ್ಕೋಬೇಕಲ್ಲ ಸರ್. ಅದೆಲ್ಲ ಮಾಡ್ಕೋತಾ ಇದಾರೆ ಸರ್, ತೊಂದರೆ ಇಲ್ಲ. ಮತ್ತೆ ಲರ್ನಿಂಗ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್. ನೆನ್ನೆ ಕೂಡ ಸೆಟಪ್ ಮಾಡಿದ್ವಿ, ಇವಾಗ್ಲೂ ಮಾಡ್ತಾ ಇದೀವಿ. ಮೊನ್ನೆಯಿಂದನೂ ಆಗ್ತಾ ಇದೆ ಫ್ಲವರ್ ಡೆಕೋರೇಷನ್. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಅದು ನಾವು ಬರೇ ನೋಟ್ ಬುಕ್ ಅಲ್ಲಿ ಥಿಯರಿಯಾಗಿ ಬರ್ಕೊಂಡಿದ್ವಿ, ಪ್ರಾಕ್ಟಿಕಲ್ ಆಗಿ ಈಗ 3-4 ಡೇಸ್ ಇಂದ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಕಲಿತಾ ಇದೀವಿ ಸರ್. ಓನ್ಲಿ 3-4 ಡೇಸ್ ಇಲ್ಲ? ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲೇ ಜಾಸ್ತಿ 80% ಪ್ರಾಕ್ಟಿಕಲ್ ಅಂತೀವಲ್ಲ, ಅದು ಕರೆಕ್ಟಾ? ಹೌದು ಸರ್, ಯಾಕಂದ್ರೆ ನಾನು ಹೇಳ್ತಾ ಇರೋದು ಈಗ ಜಸ್ಟ್ ಕ್ಲಾಸ್ ಮಾಡುವಾಗ ಅವ್ರದ್ದು ಥಿಯರಿ ಬರೆಸ್ತಾರೆ. ಈಗ ಪ್ರಾಕ್ಟಿಕಲಿ ನಾವು ತಗೊಳ್ಳೋದು 85% ತನಕ ಫುಲ್ ಪ್ರಾಕ್ಟಿಕಲ್ ಇರುತ್ತೆ. ಇನ್ನು ಜಾಸ್ತಿ 8% ಆಡ್ ಮಾಡ್ಬಿಡ್ತಿದ್ದೀರಾ? ಹಾ ಸರ್, ಹೌದು ಸರ್. ಯಾಕಂದ್ರೆ ನಾವು ಅಷ್ಟು ವರ್ಕ್ ಮಾಡ್ತಿದೀವಲ್ಲ ಸರ್, ನೋಡ್ತಾ ಇದೀರಲ್ಲ ನೀವೇ. ನೋಡ್ತಾ ಇದೀರಿ, ಇವರೆಲ್ಲ ವರ್ಕ್ ಮಾಡ್ತಿದ್ದಾರೆ ನೋಡಿ. ಹಾ ಸರ್, ಫ್ಲವರ್ ಸ್ವಲ್ಪ ಶಾರ್ಟೇಜ್ ಆಯ್ತು ಅಂದ್ರೆ ನಾವು ನೀಟಾಗೆಲ್ಲ ಮತ್ತೆ ಬೇಕು ಅಂದ್ರೆ ಈ ತರ ಎಲ್ಲ ಮಾಡ್ಕೋಬಹುದು ಅಂತ ನಾವು ಅದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಆರ್ಗನೈಸ್ ಮಾಡುವಾಗ ಯಾರಾದ್ರೂ ಫ್ಲವರ್ ಮಾಡೋರು ಬಂದಿಲ್ಲ ಅಂದ್ರೆ ನಾವೇ ಕುತ್ಕೊಂಡು ಅದನ್ನ ಕೊಡ್ಬಿಡ್ಬೋದು ಸರ್. ಅಲ್ವಾ? ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಗೊತ್ತಿರ್ಲೂಬೇಕು, ಬೇರೆಯವ್ರ ಕೈಲಿ ಮಾಡಿಸೋದೂನು ಮಾಡ್ಬೇಕು. ಯಾರಾದ್ರೂ ಒಬ್ರು ಬಂದಿಲ್ಲ ಅಂದ್ರೆ ಆ ಸ್ಪೇಸ್ ನಾವೇ ಕುತ್ಕೊಂಡು ನಮ್ಮ ವರ್ಕ್ ನ ನೀಟಾಗಿ ಫುಲ್ಫಿಲ್ ಮಾಡ್ಬಿಡ್ತೀವಿ ಸರ್. ಅಷ್ಟು ಪ್ರಾಕ್ಟೀಸ್ ಸಿಗ್ತಾ ಇದೆ. ವೆರಿ ಗುಡ್. ನೆಕ್ಸ್ಟ್ ಬ್ಯಾಚ್ 8th ಬ್ಯಾಚ್ ಅಂದ್ರೆ ಸೀಸನ್ 8 ಬರೋರ್ಗೆ ಜನವರಿ ಬ್ಯಾಚ್ ಅವ್ರಿಗೆ ಏನ್ ಹೇಳ್ತೀರಾ ಸರ್? ನನಗೆ ಅವ್ರಿಗೆ ಏನ್ ಹೇಳೋದು ಅಂದ್ರೆ ಫಸ್ಟ್ ಹಾರ್ಟ್ಲಿ ವೆಲ್ಕಮ್ ನಮ್ಮ ಇನ್ಸ್ಟಿಟ್ಯೂಟ್ಗೆ. ಮತ್ತೆ ಖುಷಿಯಾಗಿ ಬನ್ನಿ, ಎಲ್ಲ ಕಲ್ತ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ವರ್ಕ್ಸ್. ಮತ್ತೆ ಏನ್ ಹೇಳೋದು ಸರ್, ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನೆಕ್ಸ್ಟ್ ಇವೆಂಟ್ ಆರ್ಗನೈಸರ್ ಆಗಿ ಅವ್ರು ಕಲಿಯೋಕ್ಕೋಸ್ಕರ ಫಸ್ಟ್ ಟೈಮ್ ಅವ್ರು ಬಂದು ಸ್ಟೆಪ್ ಇಡ್ತಾ ಇದ್ದಾರೆ. ಅವ್ರು ಫುಲ್ ಏನಿರ್ಬೇಕಂದ್ರೆ ಅವ್ರು ಫಸ್ಟ್ ಆ ಥಾಟ್ ನಾನು ಆರ್ಗನೈಸರ್ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಳಗೆ ಬರಬೇಕು. ಬಂದು ನೀಟಾಗಿ ನಾವು ಬರೇ ಜಸ್ಟ್ ಬರ್ತೀನಿ ಹೋಗ್ತೀನಿ ಅಂದ್ರೆ ಏನೂ ಕಲಿಯಕ್ಕಾಗಲ್ಲ. ಪ್ರಾಕ್ಟಿಕಲಿ ಬಂದು ಹಾರ್ಡ್ ವರ್ಕ್ ಮಾಡಬೇಕು, ಆನ್ ಟೈಮ್ ಬಂದು ಕಲ್ತ್ಕೋಬೇಕು, ಪ್ರತಿಯೊಂದನ್ನು ಇಂಟ್ರೆಸ್ಟ್ ಕೊಟ್ಟು ಕಲ್ತ್ಕೋಬೇಕು. ನಾನು ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಇದ್ರೆ ಮಾತ್ರ ಇವೆಂಟ್ ಮ್ಯಾನೇಜ್ಮೆಂಟಿಗೆ ಬನ್ನಿ. ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ, ಈಸಿಯಾಗಿ ಕುತ್ಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ನೀವು ಎಫರ್ಟ್ ಹಾಕ್ಬೇಕು, ವರ್ಕ್ ಮಾಡಬೇಕು, ನಿಮ್ಮ ಟ್ಯಾಲೆಂಟ್ ಇಲ್ಲಿ ತೋರಿಸಿದ್ರೆ ಮಾತ್ರ ನೀವು ಆರ್ಗನೈಸರ್ ಆಗ್ಬೋದು. ಅದಕ್ಕೆ ಫಸ್ಟ್ ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ನಾವು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಸರ್. ನೀವು ಕೊಟ್ಟಿರೋ ಅಮೌಂಟ್ಗೂ ನಾವು ಹೇಳ್ಕೊಡೋದಕ್ಕೂ ವರ್ತ್ ಇದೆಯಾ? ವರ್ತ್ ಇದೆ ಸರ್. ಯಾಕಂದ್ರೆ ಇಲ್ಲಿ ಎಲ್ಲಾನು ನಮಗೆ ಈಗ ಆರ್ಗನೈಸರ್ ಆಗ್ಬೇಕು ಅನ್ನೋದಕ್ಕಿಂತ ಇವಾಗ ಏನೆಲ್ಲ ವರ್ಕ್ಸ್ ನಮಗೆ ಇಂಪಾರ್ಟೆಂಟ್ ಆಗಿ ನಾವು ಕಲ್ತಿರ್ಬೇಕು ಅಂತ ಇದೆಯೋ ಅದನ್ನೆಲ್ಲಾನು ಕಲ್ಸ್ಕೊಡ್ತಾ ಇದ್ದೀರಾ ಸರ್. ಹಾಗಾಗಿ ನಮ್ಗೆ ಹಾ ಸರ್, ಈಗ ನೀವು ಬಂದಾಗ ನಮ್ಗೆ ಏನ್ ಸಿಲೆಬಸ್ ಬುಕ್ಲೆಟ್ ಕೊಟ್ಟಿದ್ರು ಅದ್ರಲ್ಲಿ ಏನೆಲ್ಲ ನೀವು ಕಲ್ತಿಲ್ಲ, ಯಾವ್ದಾದ್ರು ಬ್ಯಾಲೆನ್ಸ್ ಇದೆಯಾ, ರಿಮೈನಿಂಗ್ ಏನಾರು ಹೇಳ್ಕೊಡ್ಬೇಕಂತಾನು ಕೇಳಿ ಅದನ್ನು ಎಲ್ಲ ಕರೆಕ್ಷನ್ ಮಾಡಿದ್ದಾರೆ. ಅದರಿಂದ ನಮ್ಗೇನು ಆತರ ಬ್ಯಾಲೆನ್ಸ್ ಏನೋ ನಮ್ಗೆ ವರ್ತಿಲ್ಲ ಅನ್ನೋ ತರ ಏನೂ ಇಲ್ಲ ಸರ್. ಇನ್ನು ಜಾಸ್ತಿನೇ ಕಲ್ತ್ಕೋತಿದೀವಿ ಅಂತ ಅನಿಸ್ತಾ ಇದೆ. ಇನ್ನು ಜಾಸ್ತಿ ಸ್ಪೆಂಡ್ ಮಾಡ್ತೀವ ದುಡ್ಡು ಜಾಸ್ತಿ ನಾವು ಅಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ದುಡ್ಡು ಇಸ್ಕೊಂತೀವಿ ಸರಿ, ಅದನ್ನ ಖರ್ಚು ಮಾಡೋದು ನಿಮ್ಗೆ ಕಾಣಿಸುತ್ತಾ, ಗೊತ್ತಾಗತ್ತಾ? ಅದೇ ಸರ್, ಇವಾಗ ನಮಗೆ ಮಾರ್ಕೆಟಿಗೆ ಡೈರೆಕ್ಟ್ ಕರ್ಕೊಂಡು ಹೋಗಿದ್ರಲ್ಲ ಸರ್, ಲೈವ್ ಮಾಡಿದ್ರಲ್ವಾ, ಅಲ್ಲಿ ಮಾರ್ಕೆಟ್ ಅಲ್ಲಿ ಫ್ಲವರ್ಸ್ ಏನೇನ್ ನಮಗೆ ಬೇಕೋ ಇಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಅದೆಲ್ಲ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ತಾನೆ ಸರ್ ತಗೊಬರೋದು. ಇಲ್ಲಿ ಬಂದ್ಮೇಲೆ ನಾವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಮಾಡ್ತಾ ಇದ್ದೀವಿ. ವರ್ತ್ ಇದೆ. ಓಕೆ, ಗುಡ್. ಹಾಗೆ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಸಂಜನಾ ಮೇಡಮ್, ಹೇಗಿತ್ತು ನೆನ್ನೆ ಎಕ್ಸ್ಪೀರಿಯನ್ಸ್ ಮತ್ತೆ ಕ್ಲಾಸಸ್ ಎಲ್ಲ ಹೇಗ್ ನಡೀತಾ ಇದೆ?
ಸರ್ ನೆನ್ನೆ ಚೆನ್ನಾಗಿತ್ತು. ಒಂದು ಹ್ಯಾಂಗಿಂಗ್ ಬಿಡೋದಿರ್ಬೋದು, ಒಂದು ಪಾತ್ವೆ ಡೆಕೋರೇಷನ್ ಇರ್ಬೋದು, ಇದು ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಒಂದು ಐಡಿಯಾ ಸಿಕ್ತು ಅಂತ ಹೇಳ್ಬೋದು ಸರ್. ಇವತ್ತು ನೋಡಿದ್ರೆ ಫ್ಲವರ್ ವರ್ಕ್ ಎಲ್ಲ ಮಾಡ್ತಿದ್ದೀರಲ್ಲ, ಹಾ ಸರ್. ಅಲ್ಲೆಲ್ಲ ಸೆಟಪ್ ಮಾಡಿದೀರಾ, ಇವಾಗ್ಲೂ ಮಾಡ್ತಾ ಇದ್ದೀರಾ. ಏನ್ ಅನಿಸ್ತಾ ಇದೆ? ಡೈರೆಕ್ಟ್ ನೀವೇ ಪ್ರಾಕ್ಟಿಕಲ್ ಆಗಿ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬಂದು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸರ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇವಾಗ ಒಂದು ಕಸ್ಟಮೈಸಿಂಗ್ ಮಾಡ್ಸಕ್ಕೆ ಅದಕ್ಕೂ ಅಮೌಂಟ್ ಕೊಡ್ಬೇಕಾಗುತ್ತೆ. ಅದ್ರ ಬದಲು ನಾವೇ ಮಾಡ್ಕೊಂಡ್ರೆ ಆ ಖರ್ಚನ್ನ ತಗೊಂಡೋಗಿ ಪೋಟರ್ಗಾಗ್ಬೋದು, ಇಲ್ಲ ಏನ್ಕಾರಾದ್ರೆ ಒಂದ್ ಖರ್ಚು ಮಾಡ್ಬೋದು ನಾವೇ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಬ್ಯಾಚ್ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಸರ್ ಆಲ್ ದ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಎಸ್ ಅಜಯ್ ಸರ್ ಇದಾರೆ. ನಾವೆಲ್ಲ ಬೇರೆ ಕಡೆ ಕೆಲಸ ನೋಡ್ತಾ ಇದ್ವಿ ಅಜಯ್ ಸರ್, ಬಟ್ ನಾವೇ ಈ ತರ ಮಾಡಿ ಸೆಟಪ್ ಮಾಡೋದು ಎಷ್ಟು ಖುಷಿ ಕೊಡುತ್ತೆ. ಚೆನ್ನಾಗಿದೆ ಸರ್. ಹತ್ರ ಇಟ್ಕೊಳ್ಳಿ ಮೈಕು. ಚೆನ್ನಾಗಿದೆ ಸರ್. ಹೇಗಿದೆ ಎಕ್ಸ್ಪೀರಿಯನ್ಸ್? ಹೂವದ್ದೆಲ್ಲ, ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಏನ್ ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತಿದೆ ನಿಮ್ಗೆ? ಇಂಪಾರ್ಟೆನ್ಸ್ ಅಂತ ಅನ್ನೋದಕ್ಕಿಂತ ನಮಗೆ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ನಡೀತಿದೆಯಲ್ಲ, ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ. ಎಷ್ಟು 80% ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ, 20% ಥಿಯರಿ ಅಂತೀವಿ. ಅದು ಎಷ್ಟು ಇಂಪಾರ್ಟೆಂಟ್ ಆಯ್ತು ನಿಮ್ಗೆ ಜಾಯಿನ್ ಆದ್ಮೇಲೆ? ನಮಗೆ ಥಿಯರಿಗಿನ್ನ ಪ್ರಾಕ್ಟಿಕಲ್ ನಮಗೆ ಜಾಸ್ತಿ ಆಯ್ತು. ಸೂಪರ್. ಈಗ ನೀವು ಹೊರಗಡೆ ಹೋದ್ರೆ ನೀವೇ ಆರ್ಡರ್ ತಗೊಂಡು ನೀವು ಧೈರ್ಯ ಇರುತ್ತೆ. ಈಗ ನಾವು ಇಲ್ಲಿ ಕಲ್ತ್ಕೊಂಡ್ಬಿಟ್ರೆ ಆಗಲ್ಲ, ಈಗ ಸ್ಕೂಲಲ್ಲಿ ನಾವು ಕಲ್ತ್ಕೊಂಡ್ಬಿಟ್ರೇನೆ ಆಗಲ್ಲ. ಧೈರ್ಯ ಇರ್ಬೇಕು ಮೇನ್. ಧೈರ್ಯ ಇದ್ರೆ ಮಾತ್ರ ಮಾಡಕ್ಕಾಗೋದು. ಎಸ್. ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ನಿಮ್ ಕಡೆಯಿಂದ ಏನ್ ಹೇಳ್ಬೋದು? ಆಲ್ ದ ಬೆಸ್ಟ್ ಸರ್. ಏನ್ ಇಂಪಾರ್ಟೆಂಟ್ ಏನಾದ್ರು ಒಂದು ಕಿವಿ ಮಾತು ಹೇಳೋದಾದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಯಾರೇ ಬರ್ಲಿ ಯಾರೇ ಹೋಗ್ಲಿ, ಯಾವ ಇನ್ಸ್ಟಿಟ್ಯೂಟ್ ಅಂತ ಅನ್ನೋದಕ್ಕಿಂತ ಅವರಿಗೆ ಕಲಿಬೇಕು ಅನ್ನೋ ಶ್ರದ್ಧೆ ಇದ್ರೆ ಮಾತ್ರ ಬರ್ಬೋದು. ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ನೆ ಬಂದ್ವಿ ನಾವು ಓದ್ವಿ ಅನ್ನೋ ತರ ಸುಮ್ನೆ ಬಂದಿಲ್ಲಿ ಅವ್ರು ಹೇಳ್ಕೊಡ್ತಾರೋ ಹೇಳ್ಕೊಡಲ್ವೋ ನಾವೇ ಮೇಲ್ ಬಿದ್ದು ಮಾಡಿಸ್ಕೊಳ್ಬೇಕಷ್ಟೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇ ಕೇಳ್ಕೊಂಡು ನಮ್ಗೆ ಏನ್ ಡೌಟ್ ಆಯ್ತೋ ಅದ್ ಕೇಳ್ಕೊಂಡ್ರೆ ನಮಗೆ ಇದಾಗುತ್ತೆ. ಇಲ್ಲ ಅಂತ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಷ್ಟೇ. ವೆರಿ ಗುಡ್. ನೆನ್ನೆ ಬೆಡ್ರೂಮ್ ಸೆಟಪ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಾನೊಂದು 10 ಇದ್ದೆ, ಆಮೇಲೆ ನಾನು ಹೊರಟೋಗ್ಬಿಟ್ಟೆ ಸರ್. ಹೇಗಿತ್ತು ವರ್ಕ್ ಎಲ್ಲ? ಚೆನ್ನಾಗಿತ್ತು. ಓಕೆ ನೋಡಿ, ಇವತ್ತು ಕೊಡಿ ಹಾಗೆ ಮೈಕ್. ನೋಡಿ ಅವ್ರಿಗೆ ಕಾಲ್ ನೋವು ಮತ್ತೆ ಕಣ್ಗೂ ಸ್ವಲ್ಪ ಪೇನ್ ಇದೆ, ಅದಕ್ಕೆ ಗಾಗಲ್ ಹಾಕೊಂಡಿದ್ದಾರೆ. ಆ ಡೆಡಿಕೇಶನ್ ನೋಡಿ, ಅದು ಇಂಪಾರ್ಟೆಂಟ್ ಎಲ್ಲರಿಗೂ ಎಲ್ಲ ಫೀಲ್ಡ್ ಅಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಉದಯ್ ಅವರು ದಾವಣಗೆರೆಯಿಂದ ಬಂದಿರೋಂತ ವ್ಯಕ್ತಿ. ನಿನ್ನೆ ಬರ್ಡೇ ಇದು ಬೆಡ್ರೂಮ್ ಸೆಟಪ್ ಹೇಗಿತ್ತು? ನೀವು ಬಂದಿಲ್ಲ? ಯಾಕೆ? ಸುಸ್ತಾಗಿ ಬ್ಯಾಕ್ ಟು ಬ್ಯಾಕ್. ಓಕೆ, ಫ್ಲವರ್ ಡೆಕೋರೇಷನ್ ಎಲ್ಲ ಹೇಗಿದೆ? ಚೆನ್ನಾಗಾಯ್ತು ಸರ್. ಏನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಿಮ್ಗೆ? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಸರ್. ನೋಡಕ್ ಮಾತ್ರ ಅದು ಈಸಿ ಕಾಣುತ್ತೆ, ಬೇರೆಯವರಿಗೆಲ್ಲ ಇದೇನ್ ಬಂದ್ ಮಾಡಾಕ್ತಾರಂತ ಅದು ಸ್ಟ್ರಗಲ್ ಏನಂತ ನಮಗೆ ಗೊತ್ತಾಯ್ತು ಸರ್. ಮೊನ್ನೆ ಮಾಡಿದಾಗ ಒಂದ್ ಸೆಟಪ್ ನಾವು ಬೆಳಗ್ಗೆಯಿಂದ ನೈಟ್ ತನಕ ಮಾಡಿದೀವಿ. ಖುಷಿ ಆಯ್ತು ಸರ್. ಈ ತರ ಮಾಡ್ಬೋದು ನಾವು, ನೆಕ್ಸ್ಟ್ ಏನಾರ ಒಪ್ಕೊಂಡ್ರೆ ಮಾಡಿಸ್ಬೋದು, ಮಾಡ್ಲೂಬಹುದು ಅಂತ ಗೊತ್ತಾಯ್ತು. ಮಾರ್ಕೆಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದು, ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದು, ಇಲ್ಲಿ ತರೋದು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಸರ್. ಈಗ ನಾವೇನೋ ಒಂದು ಆರ್ಡರ್ ಒಪ್ಕೊಂಡಿವಿ ಅಂದ್ರೆ ಮಲ್ಕೊಂಡ್ರೆ ಆಗಲ್ಲ ಸರ್. ಬೆಳಗಿನ ಜಾವ ಎದ್ದೋಗ್ಬೇಕು 2 ಗಂಟೆಗೆ, ಅವಾಗೇ ನಮಗೆ ಗೊತ್ತಾಗೋದು ಏನಂತ ಸ್ಟ್ರಗಲ್. ನೆಕ್ಸ್ಟ್ ಬ್ಯಾಚ್ ಬರೋರ್ಗೆ ಏನ್ ಹೇಳ್ಬೋದು? ಒಳ್ಳೇದಾಗ್ಲಿ. ಮೀನ್ಸ್ ಬಂದಿ ಮೇಲೆ ಸುಮ್ನೆ ವೇಸ್ಟ್ ಮಾಡ್ಕೋಬೇಡಿ ದುಡ್ಡು. ಏನೇ ಗೊತ್ತಿಲ್ದು ಕೇಳಿ ಕಲ್ಕೊಂಡು ಹೋಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವರ್ತ್ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಪ್ರಾಕ್ಟಿಕಲ್ 80% ಹೇಳ್ತೀವಲ್ಲ, ಪ್ರಾಕ್ಟಿಕಲ್ ಇದೆ ಸರ್. ಪ್ರಾಕ್ಟಿಕಲ್ ಜಾಸ್ತಿ ಇದೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರಾಕ್ಟಿಕಲ್ ಆಗುತ್ತಾ? ವೆರಿ ಗುಡ್, ಚೆನ್ನಾಗಿ ಕಲ್ತ್ಕೊಳ್ಳಿ. ಹಾ ಸರ್. ಗ್ರಾಜುಯೇಷನ್ ಡೇ ನಾಳೆ ಆಗ್ತಿದೆ, ಎಷ್ಟು ಖುಷಿ ಇದೆ? ಖುಷಿ ಇದೆ ಸರ್. ವೆರಿ ನೈಸ್. ಎಸ್ ತನು ಮಾತಾಡಲ್ವಾ? ನೋಡಿ, ಇವರು ತನು ಅಂತ, ಇವ್ರದ್ದು ಟೆಂಟ್ ಹೌಸ್ ಇದೆ ಎಲ್ಲಿ, ಹಾಸನದಲ್ಲಿ. ಇವರು ತಂದೆ ಟೆಂಟ್ ಹೌಸ್ ನಡೆಸ್ತಾರೆ. ನಡೆಸೋದ್ರ ಜೊತೆಗೆ ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ ಬಂದಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ವಿಡಿಯೋದಲ್ಲಿ ಕಾಣಿಸ್ಕೊಂತಾರೆ. ಇವರು ಮಾತಾಡಿದ್ದಾರೆ ಸ್ಟಾರ್ಟಿಂಗ್ ಎಲ್ಲ. ಮತ್ತೆ ನಾವು ವಿಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡ್ತೀವಿ ಆಫ್ಟರ್ ಮಂಡೇ. ಇವ್ರು ಮಾಡಿರೋ ವರ್ಕ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ರೆ, ಮತ್ತೆ ಎಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಕೊಡ್ತಾರೆ ಅಂದ್ರೆ ನೀವು ನೋಡಕ್ಕೆ ಅಸಾಧ್ಯ. ಅಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಕೊಡ್ತಾರೆ ನೋಡಿ.
ಅಲ್ಲಿಂದ ಇಲ್ಲಿ ಹಾಸನದಿಂದ ಬಂದಿದ್ದಾರೆ ಬೆಂಗಳೂರಿಗೆ ಕಲ್ತ್ಕೊಂಡು ಹೋಗೋಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ಗೆ. ತನು ಕುಮಾರ್. ಸೊ ನಾಳೆ ಗ್ರಾಜುಯೇಷನ್ ಡೇ ದಿನ ಏನು ಮಾತಾಡ್ತಾರೆ ನೋಡೋಣ. ಎಲ್ಲ ಕೋಟ್ ಹಾಕ್ಕೊಂಡು ಹೆಂಗೆ ಕಾಣಿಸ್ತಾರೆ ಅಂತ ಎಲ್ಲ ನಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡೋಣ ಇವ್ರಿಗೆ. ಅದ್ರ ಜೊತೆಗೆ ಈ ವರ್ಕ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಸೀಸನ್ ಬರೋರೆಲ್ಲ ನಮ್ಮ ಈ ಸೀಸನಲ್ಲಿ ಇರುವಂಥ ಸ್ಟೂಡೆಂಟ್ ಮಾತನ್ನು ಕೇಳಿ, ಮತ್ತೆ ಹಳಬ್ರು ಏನಾದರೂ ಮಾತಾಡಿದರೆ, ಬೇರೆ ಬೇರೆ ಬ್ಯಾಚಲ್ಲಿ ಸ್ಟೂಡೆಂಟ್ ಇರೋರು ಮಾತಾಡಿದ್ರು ಅವ್ರ ಮಾತು ಕೇಳಿ. ಅದಾದಮೇಲೆ ಹೇಗಿತ್ತು ನೆನ್ನೆ ಸೆಟಪ್ ಎಲ್ಲ ಪ್ರಸನ್ನ? ಇವರು ಪ್ರಸನ್ನ ಅಂತ ಉತ್ತರ ಕನ್ನಡದಿಂದ ಬಂದಿದ್ದಾರೆ. ಸೊ ಇವರು ಬಿಫೋರ್ ಆಫ್ಟರ್ ವಿಡಿಯೋಗಳನ್ನ ನೀವು ನೋಡಿರ್ತೀರಾ. ಸೊ ಏನು ಮಾತಾಡಕ್ ಬರಲ್ಲ ಅಂತ ಹೇಳೋರು ಆಮೇಲೆ ಮಾತಾಡ್ತಾರೆ. ಇವತ್ತು ಮಾತಾಡ್ತಿಲ್ಲ, ನಾಳೆ ಏನು ಮಾತಾಡ್ತಾರೆ ಕೋಟ್ ಹಾಕೊಂಡು ಯೂನಿವರ್ಸಿಟಿ ಥರ ಕೋಟ್ ಎಲ್ಲ ಬರುತ್ತೆ ನಾಳೆ. ಹೆಂಗೆ ಮಾತಾಡ್ತಾರೆ ವೆಯ್ಟ್ ಮಾಡ್ಬೇಕು ನಾವು. ಆ ಸರ್ಟಿಫಿಕೇಶನನ್ನು ಹೆಂಗೆ ಇಸ್ಕೊಂತಾರೆ ನೋಡಿ, ಎಷ್ಟು ಮಗ್ನರಾಗಿದ್ದಾರೆ. ಸೊ ನೋಡ್ಬೋದು ನೀವು ಇವ್ರನ್ನ. ವರ್ಕ್ ಎಲ್ಲ ಹೇಗೆ ನಡೀತಾ ಇದೆ, ಫ್ಲವರ್ ವರ್ಕ್ ಎಲ್ಲ ಅಂತ. ಅದಾದಮೇಲೆ ಇವ್ರು ವರ್ಕ್ ಮಾಡಿದಾದ್ಮೇಲೆ ಇವ್ರ ಪೇಜ್ ಎಲ್ಲ ಲಾಂಚ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಸೊ ಈ ಬ್ಯಾಚಿನ ಸ್ಟೂಡೆಂಟ್ಸ್ ಇವರು ಇನ್ನೂ ಬಂದಿಲ್ಲ. ಕೆಲವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಮತ್ತು ಬೇರೆ ಬೇರೆ ಕಮಿಟ್ಮೆಂಟ್ ಇರೋದ್ರಿಂದ ಈ ಬ್ಯಾಚಿನ ಸ್ಟೂಡೆಂಟ್ಸ್ ಇವರೆಲ್ಲರೂ. ಅದಾದಮೇಲೆ ನೋಡಿ, ಇವತ್ತು ಈ ಸೆಟಪ್ ಮುಗ್ದಾದ್ಮೇಲೆ ನಾಳೆ ಗ್ರ್ಯಾಜುಯೇಷನ್ ಡೇ ಇದೆ. ಯಾರಾದರೂ ಅಡ್ಮಿಷನ್ ಆಗೋರು ಮತ್ತು ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಬರ್ಬೋದು. ಇವ್ರ ಫೀಡ್ಬ್ಯಾಕು ತಗೊಳ್ಳಿ. ಏನು ಪ್ಲಸ್ ಹೇಳ್ತಾರೆ, ಏನು ಮೈನಸ್ ಹೇಳ್ತಾರೆ ಅದೆಲ್ಲ ತಿಳ್ಕೊಬೇಕು ನೀವು. ತಿಳ್ಕೊಂಡು ಆದಮೇಲೆ ನೀವು ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗಬೇಕಾ ಬೇಡವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಒಂದೇ ಸಲ ಯಾವ ಇನ್ಸ್ಟಿಟ್ಯೂಟ್ನು ರ್ಯಾಂಡಮ್ ಆಗಿ ಬಿಲೀವ್ ಮಾಡಬೇಡಿ. ಯಾಕೆ ಬಿಲೀವ್ ಮಾಡಬೇಡಿ ಅಂತ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದೆಲ್ಲ ನಿಜ ಇರಲ್ಲ. ಇಲ್ಲಿ ಬಂದ ಮೇಲೆ ಓನ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವು ಬಿಲೀವ್ ಮಾಡಬೇಕು. ಇವರೆಲ್ಲರೂ ಕೂಡ ಅಷ್ಟೇ. ನಮ್ಮ ಸ್ಟೂಡೆಂಟ್ಸು ಈ ಬ್ಯಾಚಲ್ಲಿ ಬಂದಿದಾರಲ್ಲ, ಇವರೆಲ್ಲರೂ ಕೂಡ ಓನ್ ಎಕ್ಸ್ಪೀರಿಯನ್ಸ್ ಆಗಿರೋರು. ಆಮೇಲೆ ಇಲ್ಲಿ ಬಂದು ನೀವೇನಾದ್ರೂ ಗ್ರೂಪ್ ತರ ಏನಾದ್ರೂ ಮಾಡ್ಕೊಳ್ಳೋದು, ಮತ್ತೆ ಏನಾದ್ರೂ ಇಂಡಿವಿಜುವಲ್ ಅಟೆನ್ಷನ್ ಇಲ್ದಿರಾ ನೀವು ಫೋಕಸ್ ಮಾಡ್ಕೊಂಡ್ರೆ ಅದು ನಿಮ್ಗೆ ತುಂಬಾ ಬ್ಯಾಕ್ ಡ್ರಾಪ್ ಅಂದ್ರೆ ತುಂಬಾ ಡಿಲೇ ಆಗುತ್ತೆ ನಿಮ್ ಸಕ್ಸಸ್ಗೆ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಸರ್. ಸ್ಟೂಡೆಂಟ್ಸ್ ಎಲ್ಲ ಅದನ್ನ 1 by 1 ಆಕ್ಚುಲಿ ಎಲ್ಲ ಲೇಟ್ ಆಗುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಇಲ್ಲ 2 hours ಅಲ್ಲೇ ಕಂಪ್ಲೀಟ್ ಸೆಟಪ್ ಎಲ್ಲ ಸೆಟ್ ಮಾಡಿ ತುಂಬಾ ಚೆನ್ನಾಗಿ ಔಟ್ಕಮ್ ಕೊಟ್ಟಿದ್ರು ಸರ್. ಅಲ್ಲೂ ಕೂಡ ರೂಮಲ್ಲೂ ಕೂಡ ಅವರು ಕೂಡ ಎಲ್ಲ ಫೋಟೋಸ್ ತಗೊಂಡು ನೆಕ್ಸ್ಟ್ ಬಂದವ್ರಿಗೆಲ್ಲ ಪಿಚ್ ಮಾಡ್ತೀವಿ ಅಂತ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡಿದ್ದಾರೆ ಸರ್. ಓಕೆ, ಈಗ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಿದಾರಲ್ಲ, ಎಷ್ಟು ಖುಷಿ ಇದೆ ಅವ್ರಿಗೆ ಮತ್ತೆ ನಿಮ್ಗೆ? ಸರ್ ಖುಷಿ ಇದೆ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬಾ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋರ್ ತರ ಔಟ್ಕಮ್ ಕೊಡ್ತಾ ಇದಾರೆ. ಸೊ ಈ ಫಸ್ಟ್ ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದಾರೆ ಸರ್. ಮೇಡಮ್ ಕೊಡಿ. ಎಸ್ ಮೇಡಮ್, ನಿಮ್ಗೆ ಎಷ್ಟು ಖುಷಿ ಇದೆ ಮೇಡಮ್ ಅವ್ರು ವರ್ಕ್ ಮಾಡ್ತಾ ಇರೋದೆಲ್ಲ? ಸರ್ ತುಂಬಾ ಖುಷಿ ಇದೆ ಅಂತ ಅಂದ್ರೆ ನಮಗೆ ಹೇಳ್ಕೊಡಕ್ಕೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಅವರು ನಿಧಾನಕ್ಕಂತೂ ಮಾಡ್ತಿಲ್ಲ, ಬೇಗ ಮಾಡ್ತಿದ್ದಾರೆ. ಮತ್ತೆ ಆ ಮೂಮೆಂಟ್ ನ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದಾರೆ ಸರ್. ನಮಗೂ ಖುಷಿ ಆಗ್ತಿದೆ. ಕೆಲವ್ರು ಏನಾದ್ರು ಲೇಜಿ ಆಗ್ತಿದಾರ? ಲೇಜಿ ಅಂತ ಅಂದ್ರೆ ಹೇಗೆ ಅಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಯ್ಯೋ ಬಿಡು ಮಾಡೋಣ, ಅಯ್ಯೋ ಬಿಡು ನೋಡೋಣ ಅನ್ನೋ ತರ ಲೇಜಿ ಪೀಪಲ್ ಇದಾರ ನಮ್ಮ ಬ್ಯಾಚ್ ಅಲ್ಲಿ? ಇಲ್ಲ ಸರ್, ಯಾರು ಇಲ್ಲ ಸರ್, ಆ ತರ ಯಾರು ಇಲ್ಲ. ಅವರೇ ಇನ್ವಾಲ್ವ್ ಆಗಿ ಮಾಡ್ತಿದ್ದಾರೆ ಸರ್ ಎಲ್ಲರೂ. ನೆನ್ನೆ ನೀವು ಬೇಗ ಲಾಗೌಟ್ ಆದ್ರಿ, ಅಲ್ಲಿ ಹೋಗಿ ನೀವು ಇವೆಂಟ್ ಮಾಡಿದ್ರಿ, ನನ್ ಗ್ರೂಪ್ ಅಲ್ಲಿ ಫೋಟೋಸ್ ಕಳ್ಸಿದ್ರಿ, ತುಂಬಾ ಚೆನ್ನಾಗಿತ್ತು. ಹೇಗೆ ಇಷ್ಟಪಟ್ರು ಕ್ಲೈಂಟ್? ಸರ್ ತುಂಬಾ ಖುಷಿ ಪಟ್ರು, ಅಂದ್ರೆ ಪ್ರೌಡ್ ಫೀಲ್ ಮಾಡ್ಕೊಂಡ್ರು ಸರ್ ಎಲ್ಲಾರು. ಮತ್ತೆ ಆ ಇವೆಂಟ್ ಆರ್ಗನೈಸ್ ಮಾಡಾದ್ಮೇಲೆ ಇನ್ನೂ ಅಲ್ಲೇ ಒಂದಿಬ್ರು ಎನ್ಕ್ವೈರಿ ಮಾಡಿದ್ರು, ಮತ್ತೆ ಇನ್ನೊಂದು ಮದ್ವೆ ಇವೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ಸರ್. ನಿನ್ನೆ ಅದೆಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ನಿಮ್ ಪೇಜ್ ಅಲ್ಲಿ ಹಾಕ್ಬೇಕು. ಎಲ್ಲ ಇದೆ ಸರ್. ನಿಮ್ಗೆ ಜಾಬ್ ಪ್ಲೇಸ್ಮೆಂಟ್ ಆಗಿದೆ ಅಲ್ವಾ, ಅದು ಎಷ್ಟು ಖುಷಿ ಇದೆ ಇಲ್ಲಿ v.9 ಇವೆಂಟ್ಸ್ ಅಲ್ಲಿ? ಸರ್ ತುಂಬಾ ಖುಷಿ ಆಗ್ತಿದೆ. ಆಸ್ ಎ ಸ್ಟೂಡೆಂಟ್ ಆಗಿ ಬಂದಿದ್ಕೂ, ಈಗ ಆಸ್ ಎ ಟ್ರೈನರ್ ಆಗಿ ವರ್ಕ್ ಮಾಡ್ತಿರೋದ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಮತ್ತೆ ನೀವು ಅದನ್ನ ಪ್ರೌಡ್ ಫೀಲ್ ನ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ನೀವು ಇವತ್ತು 1 ತಿಂಗಳಾಗಿದೆ ಹಾಕೇ ಇಲ್ಲ. ನೀವು ಶೋ ಮಾಡ್ಬೇಕು. ಪ್ರೀತಿ ನಿಮ್ ಮನ್ಸಲ್ಲಿ ಇಟ್ಕೊಂಡ್ರೆ ಗೊತ್ತಾಗಲ್ಲ. ಜನಕ್ಕೂ ಅದೇ ಹೇಳೋದು, ನೀವ್ ಯಾರನ್ನೇ ಇಷ್ಟಪಡಿ
ಏನೇ ಕೆಲಸ ಪಡಿ, ಏನೇ ಮಾಡಿದ್ರು ನೀವು ಶೋ ಆಫ್ ಮಾಡ್ಲೇಬೇಕು. ಗೊತ್ತಾಗದೇ ಇಲ್ಲ. ನೀವು ದೇವ್ರಿಗೆ ಹೋಗಿ ಬೇಡ್ಕೊಂಡ್ರು ಕೂಡ ನೀವು ಕೇಳ್ಕೊಂತಿರತ್ತಾನೆ ಅಲ್ಲಿ, ನನ್ಗೆ ಈ ತರ ಮಾಡಪ್ಪ, ನನ್ಗೆ ಇದು ಒಳ್ಳೇದ್ ಮಾಡು ಅಂತ. ಆಮೇಲೆ ಅರ್ಕೆ ಎಲ್ಲ ಹೊತ್ಕೊಂತಾರಲ್ಲ, ನನ್ಗೇನಾದ್ರೂ ಒಳ್ಳೇದಾದ್ರೆ ನಾನು ಇದನ್ನ ಬಂದ್ ಕೊಡ್ತೀನಿ ಅಂತ ಹೇಳಲ್ವಾ? ಸೊ ಅದು ನೀವು ಮನ್ಸಲ್ಲೇ ಕೇಳ್ಕೊಂತಿರತ್ತಾನೆ. ಅದು ನಿಮ್ಗೆ ಮತ್ತೆ ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಜ ಜೀವನದಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡ್ಲೇಬೇಕು. ಅದೊಂದು 20 ಲೈನಲ್ಲಿ ಬರೀರಿ, ನೋಡೋಣ ಏನ್ ನಿಮ್ ಎಕ್ಸ್ಪೀರಿಯನ್ಸ್ ಅಂತ. ನಿಮ್ ಪೇಜ್ ಅಲ್ಲೆಲ್ಲ ಹಾಕೋಬೇಕು. ಏನಂದ್ರೆ ಎಲ್ರಿಗೂ ಬೆಳಿಬೇಕ್ರಿ, ಒಬ್ರೇ ಬೆಳಿಬಾರ್ದು. ಒಬ್ರೇ ಬೆಳೆಯೋದು ಏನ್ ಗೊತ್ತಾ, ಒಂದ್ ಗಿಡ ಮರನು ಒಬ್ರೇ ಬೆಳೆಯಕ್ ಆಗಲ್ಲ ರೀ, ಅದಕ್ಕೆ ಕೊಂಬೆಗಳು ಬರುತ್ತೆ, ಅದಕ್ಕೆ ಸಪೋರ್ಟಿಂಗ್ ಸಿಗುತ್ತೆ. ರಿಯಲ್ ಲೈಫಲ್ಲೂ ಕೂಡ ಅಷ್ಟೇ, ಎಲ್ಲರೂ ಬೆಳಿಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ನೀವೇ ಓನ್ ಆಗಿ ಮಾಡಿದ್ರಿ ಅನ್ಕೊಳ್ಳಿ, ಒಂದ್ 3-4 ವರ್ಷ ಆದ್ಮೇಲೆ ನೀವು ನಿಮ್ ಟೀಮ್ ಅವರು ಬೆಳಿಬೇಕು, ನೀವು ಬೆಳಿಬೇಕು ಅನ್ನೋ ಮೈಂಡ್ ಸೆಟ್ ಅವ್ರು ಹೇಳಲ್ವಾ? ಸರ್ ನೀವು ಸ್ಯಾಲ್ರಿ ಕೊಡ್ಬೇಕು ದೀಪಾ ಮೇಡಮ್ ಅಷ್ಟೇ, ನಾವೇನು ಹೇಳಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವಿಸ್ ಫೀಲಿಂಗ್ ಏನ್ ಅನ್ಸುತ್ತೆ? ಯಾಕೆ ನಾನು ಬೆಳಿಬೇಕಂತ ಹೇಳಲ್ವಾ ನಿಮ್ ಎಂಪ್ಲಾಯ್ ಹತ್ರ? ಹಂಗೆ ನಿಮ್ ಕಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಗೂಗಲ್ ರಿವ್ಯೂ ಹಾಕಿ, ವಿಡಿಯೋ ಹಾಕಿ, ಒಂದ್ ವಿಡಿಯೋ ಬೈಟ್ಸ್ ಮಾಡಿ, ಅವಾಗ್ಲೇ ಗೊತ್ತಾಗುತ್ತೆ ಒಂದ್ ಕಂಪನಿ ಮೇಲೆ ಎಷ್ಟು ಪ್ರೀತಿ ಇದೆ, ಗ್ರಾಟಿಟ್ಯೂಡ್ ಇದೆ ಅಂತ. ಮಾಡ್ತೀರಾ ಇವತ್ತು? ಈ ಮಂತ್ ಅಲ್ಲೇ ಒಂದು ಗುಡ್ ನ್ಯೂಸ್ ಕೂಡ ಬರುತ್ತೆ ಸರ್. ಏನದು? ಒಂದು ಕಂಪನಿ ಓಪನ್ ಮಾಡೋಣ ಅಂತ ಇದ್ದೀನಿ ಸರ್. ನೀವಾ? ನೋಡ್ರಿ, ನೋಡಿ V.9 ಲೋಗೋ ಎಲ್ಲ ರೆಡಿಯಾ ನೋಡಿ ಏನೆಲ್ಲ ಮಾಡ್ತಾ ಇದಾರೆ. V.9 ಇವೆಂಟ್ಸ್ ಬಂದಿ ನೀವ್ ಇನ್ನ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ಕೆಲವ್ರು ಮಾಡಲ್ಲ, ಕೆಲವ್ರು ಮಾಡೋಣ ಅಂತ ಅನ್ಕೊಂತಾ ಇರ್ತಾರೆ. ಯಾರು ಆಕ್ಷನ್ ಮಾಡ್ತೀರೋ ಅವ್ರಿಗೆ ಒಳ್ಳೇದಾಗ್ಲಿ, ಯಾರು ಆಕ್ಷನ್ ಮಾಡಲ್ಲ ಅವ್ರಿಗೆ ಆಕ್ಷನ್ ಮಾಡೋ ತರ ಮೈಂಡ್ ಬರ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇವತ್ತೆಲ್ಲ ಕಮೆಂಟ್ಸ್ ಎಲ್ಲ ಬರ್ಬೇಕು, ಪಿನ್ ಮಾಡ್ಬೇಕು. ನೀವು ನಿಮ್ಮ ಸ್ಟೋರಿಲಿ ಸ್ಟೇಟಸ್ ಅಲ್ಲೆಲ್ಲ ಹಾಕೋಬೇಕು. ಮೇಡಮ್ ಕೊಡಿ ಮೇಡಮ್, ಫಸ್ಟ್ ಸ್ಯಾಲ್ರಿ ತಗೊಂಡಿದ್ದೀರಾ, ಸೊ ಪೇರೆಂಟ್ಸ್ ಕೊಟ್ರಿ, ಅವ್ರ ಫೀಲಿಂಗ್ ಹೇಗಿತ್ತು? ಖುಷಿಯಾಗಿದ್ರು ಸರ್. ಹಾ, ಎಕ್ಸ್ಪ್ರೆಷನ್ ಏನ್ ಬಂತು, ಏನ್ ಹೇಳಿದ್ರು? ಏನ್ ಅಂದಿಲ್ಲ ಸರ್, ಆಸ್ ಯೂಶುವಲ್ ಯಾವಾಗ ಹಿಂಗ್ ಸ್ಯಾಲ್ರಿ ಹೇಗ್ ತಗೊಂಡೋಗ್ ಕೊಡ್ತೀವೋ ಖುಷಿ ಇತ್ತು. ಬಟ್ ಒಟ್ಟಿಗೆ ಲಂಸಮ್ ಅಮೌಂಟ್ ತಗೊಂಡೋಗ್ ಕೊಟ್ಟಿದ್ದು ಅವ್ರಿಗೆ ಖುಷಿ ಆಯ್ತು. ಖುಷಿ ಇದೆ, ನಿಮ್ಗೂ ಖುಷಿ ಇದೆ. ಹಾ ಸರ್. ನೀವು ರಿವ್ಯೂಸ್ ಹಾಕ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟೊಂದ್ ಜನಕ್ಕೆ ಗೊತ್ತಾಗಲ್ಲ ಪಾಪ, ಅವ್ರಿಗೆ ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ, ಕಮೆಂಟ್ ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಸುಮ್ನೆ ಇಂಟರ್ನೆಟ್ 299 399 ಅವರು ರೀಚಾರ್ಜ್ ಮಾಡ್ಕೊಬಿಡ್ತಾರೆ, ಏನೋ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ಬಿಡ್ತಾರೆ. ಇಲ್ಲಿ ಕೋಟಿಗಟ್ಲೆ ಹಾಕಿರ್ತೀವಿ ನಾವು ಒಂದ್ ಸಂಸ್ಥೆ ಮಾಡ್ಬೇಕಂದ್ರೆ, ಒಂದ್ ಬಿಸ್ನೆಸ್ ಮಾಡ್ಬೇಕಂದ್ರೆ. ಅದು ಯಾರಿಗ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಬೇರೆಯವ್ರು ನೆಕ್ಸ್ಟ್ ಬಂದು ಜಾಯಿನ್ ಆಗೋರು ಅದೆಲ್ಲ ನೋಡ್ತಾರೆ. ಮತ್ತೆ ಏನಾದ್ರು ಹಾನೆಸ್ಟ್ ಆಗಿ ಏನೋ ಮಾಡ್ತಿಲ್ಲ, ಕ್ವಾಲಿಟಿ ಇಲ್ಲ ಅಂತಂದ್ರೆ ನೀವು ಹಾಕ್ಬೇಡಿ. ಇದರಿಂದ ಅಡ್ವಾಂಟೇಜ್ ಇದೆ ಅಂತ ಅಂದ್ರೆ ಅವ್ರಿಗೂ ಸಿಗ್ಲಿ, ಬೇರೆಯವ್ರಿಗೂ. ನೀವು ಒಬ್ರೇ ತಗೋಬಾರ್ದು ಅಡ್ವಾಂಟೇಜ್ ಮೇಡಮ್, ಬೇರೆಯವ್ರಿಗೂ ಸಿಗೋ ತರ ಮಾಡ್ಬೇಕು. ಇವತ್ತೆಲ್ಲ ಕಡೆ ಹಾಕಿ, ಅಪ್ಲೋಡ್ ಮಾಡಿ, ಗೂಗಲ್ ರಿವ್ಯೂ ಹಾಕಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ಹಾಕಿ. ಎಸ್ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಈ ಲೈವ್ ಅಲ್ಲಿ ನಾನು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಮತ್ತೆ ಕೊಡ್ತಾನೆ ಹೋಗ್ತೀವಿ. ನಮ್ಮೆಲ್ಲಾ ಸೋಷಿಯಲ್ ಮೀಡಿಯಾನ ನೋಡ್ಕೊಂಡ್ ಬನ್ನಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್, ಗೂಗಲ್ ಅಲ್ಲೆಲ್ಲ ಹೋಗಿ ನೋಡಿ ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಾರಿಫೈ ಮಾಡ್ಕೊಳ್ಳಿ. ಲೈಫಲ್ಲಿ ಏನಾದ್ರು ಮುಂದೆ ಬರ್ಬೇಕಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರ್ಬೇಕು. ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ದಿರಾ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ, ನೀವು ಕೆಲಸ ಮಾಡಿದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿ ನೀವು ಎಲ್ಲೋದ್ರೂ ಸಕ್ಸಸ್ ಆಗ್ತೀರಾ. ಬೇರೆಯವ್ರ ಮಾತೇನಾದ್ರು ನೀವು ಕೇಳ್ಕೊಂಡು ಹೋದ್ರೆ 100% ಹೇಳ್ತೀನಿ, ಅದು ಜಾಸ್ತಿ ಇನ್ಫ್ಲುಯೆನ್ಸ್ ಆಗಿ ನೀವೇನು ಸಾಧನೆ ಮಾಡಕ್ ಆಗ್ದಿರೋ ಲೆವೆಲ್ಗೆ ಹೋಗ್ತೀರಾ. ಡಿಪ್ರೆಷನ್ ಆಗುತ್ತೆ. ಅದಾದ್ಮೇಲೆ ಡಿಪ್ರೆಷನ್ ಆಗಿ ಅಯ್ಯೋ ನಾನು ಯಾಕಾದ್ರೂ ಸೇರ್ಕೊಂಡಪ್ಪ, ಯಾರ್ಕಾದ್ರೂ ಇವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಪ್ಪ ಅನ್ನೋ ಫೀಲ್ ಆಗುತ್ತೆ. ಆಮೇಲೆ ಅಯ್ಯೋ ಇಷ್ಟೇ ನನ್ನ ಜೀವನ ಅನ್ಕೊಂಡು ನೀವಾಗ್ಲಿ ನಿಮ್ ಲೈಫ್ ಆಗ್ಲಿ ಹಂಗೇ ಇದ್ಬಿಡುತ್ತೆ. ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ, ಆ ಮೈಂಡ್ ಸೆಟ್ ಅಲ್ಲಿ ಇರೋರ್ ಮಾತ್ರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮನ್ನ ನೀವು ನಂಬಿ, ಮತ್ತೆ ಯಾರನ್ನ ನಂಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಬಿಡ್ಬೇಕು. ಹೇಳಿಕೆ ಮಾತು, ಬೇರೆಯವ್ರ ಮಾತು ಕೇಳಿದ್ರೆ ನಿಮ್ ಲೈಫಲ್ಲಿ ಡಮಾರ್. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಏನೋ ಒಂದು ಅಪ್ಲೋಡ್ ಮಾಡ್ಬಿಡ್ತಾರೆ ಕಂಟೆಂಟು, ಏನೋ ಇಷ್ಟ ಆಗ್ಬಿಡುತ್ತೆ ಅಂತ ಯಾರು ಕೂಡ ಮನ ಸೋತ್ಬೇಡಿ. ಬಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನ್ ಮಾಡ್ಬೇಕು ಅನ್ನೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಶುಭ ದಿನ. ಗ್ರೋ ಟುಗೆದರ್.